ನುಡಿ ಬೆಳಗು. ಗವಿಸಿದ್ದೇಶ್ವರ ಸ್ವಾಮೀಜಿ, ಗವಿವರ ಕೊಪ್ಪಳ. ಸ್ವಚ್ಛ ಹೃದಯದಲ್ಲಿ ದೇವರ ವಾಸ. ಈಗ ನಮ್ಮ ಶಿಕ್ಷಣ ಪದ್ಧತಿ ಹೇಗಿದೆ? ಒಂದು ಶಾಲೆಗೆ ಇನ್ಸ್ಪೆಕ್ಟರ್ ಹೋಗಿ ಮಕ್ಕಳಿಗೆ ಎರಡು ಸೇರಿದರೆ ಎಷ್ಟಾಗುತ್ತದೆ ಎಂದು ಕೇಳಿದರು. ಅದಕ್ಕೆ ಒಬ್ಬ ಹುಡುಗ ಎದ್ದು ನಿಂತು 26 ಎಂದ. ಇನ್ಸ್ಪೆಕ್ಟರ್ಗೆ ಸಿಟ್ಟು ಬಂತು. ಅಲ್ಲೇ ಇದ್ದ ಶಿಕ್ಷಕರಿಗೆ ಚೆನ್ನಾಗಿ ಬೈದರು. ಅದಕ್ಕೆ ಶಿಕ್ಷಕ, ನಾನು ನಿಜವಾದ ಶಿಕ್ಷಕ ಅಲ್ಲ, ನಿಜವಾದ ಶಿಕ್ಷಕ ಕ್ರಿಕೆಟ್ ನೋಡಲು ಹೋಗಿದ್ದಾರೆ, ನಾನು ಡೂಪ್ಲಿಕೇಟ್ ಶಿಕ್ಷಕ ಎಂದನಂತೆ. ಇನ್ಸ್ಪೆಕ್ಟರ್ಗೆ ಇನ್ನೂ ಸಿಟ್ಟು ಬಂದು ಮುಖ್ಯ ಶಿಕ್ಷಕನನ್ನು ಕರೆಸಿ ಜೋರು ಮಾಡಿದರು. ಆಗ ಮುಖ್ಯ ಶಿಕ್ಷಕನು, ನಾನು ನಿಜವಾದ ಮುಖ್ಯ ಶಿಕ್ಷಕ ಅಲ್ಲ, ನಿಜವಾದ ಮುಖ್ಯ ಶಿಕ್ಷಕರ ಕ್ರಿಕೆಟ್ ನೋಡಲು ಹೋಗಿದ್ದಾರೆ ಎಂದು ಹೇಳಿದ. ಆಗ ಇನ್ಸ್ಪೆಕ್ಟರ್, ಸದ್ಯ ನೀವಿಬ್ಬರೂ ಬಚಾವಾದಿರಿ, ನಾನು ನಿಜವಾದ ಇನ್ಸ್ಪೆಕ್ಟರ್ ಅಲ್ಲ, ನಿಜವಾದ ಇನ್ಸ್ಪೆಕ್ಟರ್ ಕ್ರಿಕೆಟ್ ನೋಡಲು ಹೋಗಿದ್ದಾರೆ ಎಂದು ಹೇಳಿದನಂತೆ. ಇದು ನಮ್ಮ ಶಿಕ್ಷಣ ವ್ಯವಸ್ಥೆ. ಚೀನಾದ ಒಬ್ಬ ತತ್ವಜ್ಞಾನಿ, ಶಿಕ್ಷಕ ಮೊದಲು ತನ್ನ ವೃತ್ತಿಯನ್ನು ಪ್ರೀತಿಸಬೇಕು, ತಾನು ಕಲಿಸುವ ವಿಷಯವನ್ನು ಪ್ರೀತಿಸಬೇಕು, ಅಲ್ಲದೆ ಮಕ್ಕಳನ್ನು ಕೊನೆಯ ಪಕ್ಷ ತನ್ನ ಮಕ್ಕಳನ್ನಾದರೂ ಪ್ರೀತಿಸಬೇಕು ಎನ್ನುತ್ತಾರೆ. ಶಿಕ್ಷಕರಿಗೆ ಮಕ್ಕಳು ಎಂದರೆ ಕೇವಲ ಮಕ್ಕಳಲ್ಲ, ಅವರೇ ಅನ್ನದಾತರು ಎನ್ನುವ ಭಾವವೂ ಇರಬೇಕು. ಅವರಿದ್ದಾರೆ ಎಂಬ ಕಾರಣಕ್ಕೆ ಶಿಕ್ಷಕರಿಗೆ ಸಂಬಳ ಸಿಗುತ್ತಿದೆ. ಎಲ್ಲ ಕ್ಷೇತ್ರದವರು ಕಲಿಯಬೇಕು. ಧಾರ್ಮಿಕ ಕ್ಷೇತ್ರವೂ ಹೊಲಸಾಗಿದೆ. ಒಂದು ಗುಡಿ ಇರುತ್ತದೆ, ಅದರೊಳಗೆ ನಿರ್ದಿಷ್ಟ ಜನಾಂಗದವರು ಹೋಗಬಾರದು ಅನ್ನುತ್ತಾರೆ. ಒಬ್ಬ ಹೋದರೆ ಗುಡಿ ಅಪವಿತ್ರ ಆಗುತ್ತದೆ ಎಂದು. ನಮ್ಮ ದೇವರು ಅಷ್ಟು ದುರ್ಬಲ ಏನು? ಗುಡಿಯ ಒಳಕ್ಕೆ ಹೋದರೆ ಅಪವಿತ್ರ ಆಗುತ್ತದೆ ಎಂದರೆ ಅದು ದೇವಸ್ಥಾನ ಅಲ್ಲ. ಅಪವಿತ್ರರು ಒಳಕ್ಕೆ ಹೋಗಿ ಪವಿತ್ರರಾಗಿ ಹೊರಗೆ ಬರುತ್ತಾರಲ್ಲ, ಅದು ದೇವಸ್ಥಾನ. ದೇವರು ಎಲ್ಲಿ ವಾಸವಾಗಿದ್ದಾನೆ ಎಂದರೆ ಎಲ್ಲಿ ಸ್ವಚ್ಛತೆ ಇದೆಯೋ ಅಲ್ಲಿ. ಒಬ್ಬ ದೇವಸ್ಥಾನಕ್ಕೆ ಹೋಗಿ ದೇವರಿಗೆ 101 ಕಾಯಿ ಒಡೆಸಿದ. ಮನೆಗೆ ಬಂದು ಮಲಗಿದಾಗ ಕನಸಿನಲ್ಲಿ ಅವನಿಗೆ ದೇವರು ಬಂದ. ನಾನು ಇವತ್ತು ಗುಡಿಗೆ ಬಂದಿದ್ದೆ, ಕಾಯಿ ಓಡಿಸಿದೆ, ನಿನಗೆ ಸಂತೋಷ ಆಗಿರಬೇಕಲ್ಲ ಎಂದು ಪ್ರಶ್ನಿಸಿದ. ಅದಕ್ಕೆ ದೇವರು, ನಾನು ಗುಡಿಯಲ್ಲಿ ಇರಲಿಲ್ಲ ಎಂದ. ಗುಡಿಯಲ್ಲಿ ಇರದೆ ಎಲ್ಲಿ ಹೋಗಿದ್ದೆ ಎಂದು ಕೇಳಿದ ಈತ, ಈಗ ನಾನು ಗುಡಿಯಲ್ಲಿ ಇರುವುದಿಲ್ಲ, ನೀನು 101 ಕಾಯಿ ಒಡೆಸಿ ಕೊಬ್ಬರಿ ತೆಗೆದುಕೊಂಡು ಮನೆಗೆ ಹೋಗುತ್ತಿ, ಕಸ ಅಲ್ಲಿ ಹಾಕುತ್ತಿ, ಇನ್ನೊಬ್ಬ ಬಂದು ಚುಟ್ಟ ಸೇದತಾನ, ಮತ್ತೊಬ್ಬ ಬಂದು ಇಸ್ಟೇಟ್ ಆಡುತ್ತಾನ, ನೃವೈದ್ಯ ಅಂತ ತಂದು ನನ್ನ ಮಂದಿಟ್ಟು ತಾವೇ ತಿನ್ನುತ್ತಾರೆ, ಅದಕ್ಕೆ ಗುಡಿ ಬಿಟ್ಟೇನಿ ಅಂದ ದೇವರು. ಹಾಗಾದರೆ ನೀನು ಎಲ್ಲಿ ಇರ್ತಿ ಎಂದು ಕೇಳಿದ ಈತ. ಯಾರು ಸ್ವಚ್ಛ ಇರ್ತಾರಾ, ಯಾರ ಹೃದಯ ಸ್ವಚ್ಛವಾಗಿದೆಯೋ ಅಲ್ಲಿಯೇ ನಾನು ಇರ್ತೀನಿ ಅಂದ ದೇವರು.